ನಿಷೇಧಿತ ಮಾದಕ ವಸ್ತುವಾದ ಹೈಡ್ರೋ ಗಾಂಜಾವನ್ನ ಮಾರಾಟ ಮಾಡುತ್ತಿದ್ದ ಇಬ್ಬರು ಡ್ರಗ್ ಪೆಡ್ಲರ್ಗಳನ್ನ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆಸಿ ಬಂಧಿಸುವಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ಕಾಫಿ ಬೋರ್ಡ್ ಲೇಔಟ್ ಬಳಿ ಅಪರಿಚಿತ ವ್ಯಕ್ತಿಗಳು ಕಾರಿನಲ್ಲಿ ನಿಷೇಧಿತ ಮಾದಕ ವಸ್ತುವಾದ ಹೈಡ್ರೋ ಗಾಂಜಾವನ್ನ ಇಟ್ಟುಕೊಂಡು ಮಾರಾಟ ಮಾಡಲು ಯತ್ನಿಸುತ್ತಿದ್ದಾರೆ ಎಂಬ ಖಚಿತ ಮಾಹಿತಿಯೊಂದು ಪೊಲೀಸ್ ಇನ್ಸ್ಪೆಕ್ಟರ್ ಅಂಬರೀಶ್ ಅವರಿಗೆ ಲಭ್ಯವಾಗುತ್ತೆ. ಕೂಡಲೇ ಕಾರ್ಯಪ್ರವೃತ್ತರಾಗಿ ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣವನ್ನ ದಾಖಲಿಸಿಕೊಂಡು ಪಿಎಸ್ಐ ಪ್ರಭು ಕೆಎಲ್ ಮತ್ತು ಸಿಬ್ಬಂದಿಗಳೊಂದಿಗೆ ದಾಳಿ ನಡೆಸಿ ಕೇರಳ ರಾಜ್ಯದ ಇಬ್ಬರು ಡ್ರಗ್ ಪೆಡ್ಲರ್ಗಳಾದ ಅಜ್ಮಲ್ ಮತ್ತು ಮಜೀದ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುತ್ತಾರೆ. ಆರೋಪಿಗಳು ಹೈಡ್ರೋ ಗಾಂಜಾವನ್ನ ಥಾಯ್ಲೆಂಡ್ ಮತ್ತು ದುಬೈಗಳಿಂದ ಏರ್ಪೋರ್ಟ್ ಮೂಲಕ ಬೆಂಗಳೂರು ನಗರಕ್ಕೆ ತಂದು ಬೆಂಗಳೂರು ನಗರದ ಪ್ರಮುಖ ಏರಿಯಾಗಳಾದ ಬೇಗೂರು, ಕೋರಮಂಗಲ, ಬನ್ನೇರುಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ, ಎಚ್ಎಸ್ಆರ್ ಲೇಔಟ್ ಮತ್ತು ಬೊಮ್ಮನಹಳ್ಳಿ ಕಡೆಗಳಲ್ಲಿ ಸಾರ್ವಜನಿಕರಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಿ ಹೆಚ್ಚಿನ ಹಣ ಸಂಪಾದನೆ ಮಾಡುತ್ತಿರುವುದಾಗಿ ತಪ್ಪೊಪ್ಪಿಕೊಂಡಿದ್ದಾರೆ. ಬಂಧಿತ ಡ್ರಗ್ ಪೆಡ್ಲರ್ಗಳಿಂದ 5 ಕೋಟಿ ರೂಪಾಯಿ ಮೌಲ್ಯದ 5 ಕೆಜಿ ಹೈಡ್ರೋ ಗಾಂಜಾ, ಕೃತ್ಯಕ್ಕೆ ಬಳಸಿದ್ದ 1 ಕಾರು ಮತ್ತು 2 ಮೊಬೈಲ್ಗಳನ್ನು ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಂಟಿ ನಾರ್ಕೋಟಿಕ್ಸ್, ಆಂಟಿ ಡ್ರಗ್ ಏನು ಕ್ಯಾಂಪೇನ್ ಇದೆ ನಮ್ಮ ಸಿಟಿ ಪೊಲೀಸ್ ವತಿಯಿಂದ, ಆ ನಿಟ್ಟಿನಲ್ಲಿ ಸುಮಾರು 7 ಕೇಸಸ್ ರಿಜಿಸ್ಟರ್ ಆಗಿ ನಾವು ಡಿಟೆಕ್ಟ್ ಮಾಡಿ ಮತ್ತು ಸೀಸ್ ಮಾಡಿದ್ದೀವಿ. ಇದರಲ್ಲಿ CCB ನಾರ್ಕೋಟಿಕ್ಸ್ ವಿಂಗಿಂದ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್, ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್, ಜೀವನ್ ವಿಮಾನಗರ್ ಪೊಲೀಸ್ ಸ್ಟೇಷನ್, ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್, ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಮತ್ತು ಗೋವಿಂದಪುರ ಪೊಲೀಸ್ ಸ್ಟೇಷನ್. ಸೊ ಎಲ್ಲ ನಾರ್ತ್ ಈಸ್ಟ್ ಡಿವಿಷನ್, ಸೌತ್ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್, ಈಸ್ಟ್ ಡಿವಿಷನ್, ಸೆಂಟ್ರಲ್ ಡಿವಿಷನ್, ನಾರ್ತ್ ಡಿವಿಷನ್ ಎಲ್ಲ ಸೇರಿ ಟೋಟಲ್ 7 ಕೇಸಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ 15 ಜನ ಆರೋಪಿ ಅರೆಸ್ಟ್ ಆಗಿದೆ. ಇದರಲ್ಲಿ 3 ಜನ ಆರೋಪಿ ಅವರು ಫಾರಿನ್ ಕಂಟ್ರಿ ಅವರು, ಔಟ್ಸೈಡ್ ಅಂದರೆ ಹೊರಗೆ ದೇಶದವರು, ಮತ್ತು 12 ಜನ ಇಲ್ಲೇ ಕೇರಳ ಸ್ಟೇಟ್ ಅವರು. ಎಲ್ಲ ಸೇರಿ 15 ಜನ ಅರೆಸ್ಟ್ ಆಗಿದ್ದಾರೆ. ಟೋಟಲ್ ಎಲ್ಲ ಬೇರೆ ಬೇರೆ ಟೈಪ್ದು ನಾವು ಸೀಸ್ ಮಾಡಿದ್ದೀವಿ. ಅದರಲ್ಲಿ ಹೈಡ್ರೋ ಗಾಂಜಾ 9 kg 460 grams, MDMA 5 kg 672 grams, ಗಾಂಜಾ 34 kg, ಈ ಥರ ಎಲ್ಲ ಕೋಕೇನ್, LSD, ಹಶೀಶ್ ಎಲ್ಲ ಸೇರಿ NCBದು ವ್ಯಾಲ್ಯೂಯೇಷನ್ ಪ್ರಕಾರ ಇದು 10 crores 59 lakhs ಇದೆ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಇದು ಅಂದಾಜು 21 crores ಇದೆ. ಇದು ಎಲ್ಲ ಇಡೀ ಸಿಟಿಯಲ್ಲಿ CCB ಮತ್ತು ಇನ್ನಿತರ ಎಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸ್ದು ಎಲ್ಲ ಒಂದು ಕಾರ್ಯಾಚರಣೆಯಲ್ಲಿ ಇದು ಎಲ್ಲ ಆಗಿದೆ. ಇದರಲ್ಲಿ ಹಲವಾರು ಮಾಹಿತಿ ಬರ್ತಾ ಇದೆ, ಯಾವ ಏರ್ಪೋರ್ಟಲ್ಲಿ ಎಲ್ಲಿ ಬಂತು, ಎಲ್ಲಿಂದ ಬಂತು ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾದಾಗ. ಸೊ ಬ್ಯಾಕ್ ಎಂಡ್ ಕೂಡ ನಮ್ಮ ಟೀಮ್ಸ್ ಆಲ್ರೆಡಿ ಅಲ್ಲಲ್ಲಿ ಹೋಗಿದ್ದಾರೆ. ಇನ್ನೂ ಹಲವಾರು ಪತ್ತೆ ಆಗಲಿಕ್ಕೆ ಚಾನ್ಸಸ್ ಇದೆ. ಸೊ ಇದು ಭಾಳ ಒಳ್ಳೆ ಕೆಲಸ ನಮ್ಮ ಇಡೀ ಇದು ಎಲ್ಲ ಡಿವಿಷನ್ಸ್ ಅವರು ಎಲ್ಲ ಮತ್ತು CCB ಅವರೆಲ್ಲ ಸೇರಿ ಮಾಡಿದ್ದಾರೆ. ಇದೆಲ್ಲ ಈ ಥರದ್ದು ಒಂದು ತುಂಬ ಸೀರಿಯಸ್ ಇಶ್ಯೂ ಇದೆ. ಅದಕ್ಕೋಸ್ಕರ ನಾವು ಕನ್ಸ್ಯೂಮರ್ಸ್, ಪೆಡ್ಲರ್ಸ್ ಮತ್ತು ಮೇನ್ ಸೋರ್ಸ್ ಎಲ್ಲಿಂದ ಸಪ್ಲೈ ಆಗ್ತದೆ ಪ್ರತಿಯೊಂದು ವಿಷಯ ಬಗ್ಗೆ ನಾವು ಡೇಟಾ ಕಲೆಕ್ಟ್ ಮಾಡಿ ಮುಂದಿನ ದಿವಸದಲ್ಲಿ ಇನ್ನೂ ಈ ಥರ ಆಗಬಾರ್ದು. ನಮ್ಮದು ಕಂಟ್ರೋಲ್ ಈ ವಿಷಯದಲ್ಲಿ ಇನ್ನೂ ನಾವು ಟೈಟ್ ಮಾಡಲಿಕ್ಕೆ ನಮ್ಮ ಪ್ರಯತ್ನ ಇರ್ತದೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಈಶಾನ್ಯ ವಿಭಾಗದ ಡಿಸಿಪಿ GK ಮಿಥುನ್ ಕುಮಾರ್ IPS ಅವರ ನಿರ್ದೇಶನದಂತೆ ಸಂಪಿಗೆಹಳ್ಳಿ ಉಪವಿಭಾಗದ ACP ಮುರುಗೇಂದ್ರಯ್ಯ ಅವರ ಮಾರ್ಗದರ್ಶನದಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಅಂಬರೀಶ್ M ಅವರ ನೇತೃತ್ವದಲ್ಲಿ PSI ಪ್ರಭು KL, ASI ದರ್ಶನ್, ಸಿಬ್ಬಂದಿಗಳಾದ ವಿಠಲ್, ನಾಗಪ್ಪ ದಡ್ಡಿ, ತಯ್ಯಾಬ್ ಹೊಂಗಲ್, ರಾಯಣ್ಣ, ರಾಮಯ್ಯ, ವಿನಯ್, ಮದನ್ ಕುಮಾರ್, ಶಾಹಿನಾ ಭಾನು, ಬಾಬು, ರವಿಚಂದ್ರನ್ ಅವರುಗಳ ತಂಡ ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.